ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA 4th ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂಥ ಬ್ಯಾಂಕ್ ವ್ಯವಹಾರ ಪತ್ರ. ಸೊ ಇದಕ್ಕೆ ಸಂಬಂಧಪಟ್ಟಂಥ 2 ಪ್ರಶ್ನೆಗಳಿದೆ. 2ರಲ್ಲಿ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅದನ್ನು ಯಾವ ರೀತಿ ಕೀ ಉತ್ತರಗಳನ್ನ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನ ಕೊಟ್ಟಿದ್ದೀವಿ. ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ನ ಕೊಟ್ಟಿದ್ದೀವಿ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ತರಗತಿಗಳನ್ನ ಜಾಯ್ನ್ ಆದರೆ ಎಕ್ಸಾಮ್ನಲ್ಲಿ ಕೇಳುವಂಥ ಅಕ್ಯುರೇಟ್ ಕ್ವಶನ್ಸ್ಗಳು 9 ಸಬ್ಜೆಕ್ಟ್ ಏನಿದೆ 9 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ BCom ಮತ್ತು BBA ಎಲ್ಲ ಅಕ್ಯುರೇಟ್ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ. ಎಕ್ಸಾಮ್ನಲ್ಲಿ ಸುಲಭವಾಗಿ ಹೇಗೆ ಬರೀಬೇಕು, ಶಾರ್ಟ್ಕಟ್ ಮೆಥಡ್ ಏನು, ಹೇಗೆ ನೆನ್ಪಿಟ್ಕೋಬೇಕು ಎಲ್ಲವನ್ನು ಡಿಸ್ಕಷನ್ ಮಾಡ್ತೀವಿ. ಹಾಗೆಯೇ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ. ಸೊ ಮೆಂಬರ್ಶಿಪ್ನ ತೊಗೊಂಡ್ರೆ ಎಲ್ಲ ವಿಷಯಗಳ ವಿಡಿಯೋಗಳು, ಕ್ಲಾಸಸ್ಗಳು, ತರಗತಿಗಳು ನಿಮಗೆ ಸಿಗುತ್ತೆ. ಈಗ ಸಬ್ಜೆಕ್ಟ್ ಬಗ್ಗೆ ನೋಡೋಣ. ಬ್ಯಾಂಕ್ ಪತ್ರ ವ್ಯವಹಾರದ ಲಕ್ಷಣಗಳನ್ನು ವಿವರಿಸಿರಿ. ಮೊದಲನೇ ಪ್ರಶ್ನೆ. ಸೊ ಬ್ಯಾಂಕ್ ವ್ಯವಹಾರ ಪತ್ರದ ಲಕ್ಷಣಗಳು, ಫೀಚರ್ಸ್ ಏನು ಅನ್ನೋದನ್ನು ನೋಡೋಣ. ಸ್ಪಷ್ಟತೆ ಮತ್ತು ನಿಖರತೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಅಂಕಿಅಂಶಗಳು ಬಹಳ ಮುಖ್ಯವಾಗಿರುತ್ತೆ. ಖಾತೆ ಸಂಖ್ಯೆ, ಹಣದ ಮೊತ್ತ, ದಿನಾಂಕಗಳು ಯಾವುದೇ ತಪ್ಪುಗಳಿಲ್ಲದೆ ಅತ್ಯಂತ ನಿಖರವಾಗಿ ಬರೆಯಬೇಕಾಗುತ್ತದೆ. ಸಂಕ್ಷಿಪ್ತತೆ. ಬ್ಯಾಂಕ್ ಅಧಿಕಾರಿಗಳು ಕಾರ್ಯನಿರತರಾಗಿರುತ್ತಾರೆ. ಆದ್ದರಿಂದ ಪತ್ರವು ಸುದೀರ್ಘವಾಗಿರದೆ ನೇರವಾಗಿ ವಿಷಯಕ್ಕೆ ಸಂಬಂಧಿಸಿದಂತಿರಬೇಕು. ಅನಗತ್ಯ ವಿವರಗಳನ್ನು ಬರೆಯಬಾರದು. ಸಭ್ಯತೆ ಮತ್ತು ಗೌರವ. ಪತ್ರದ ಭಾಷೆ ವಿನಯಪೂರ್ವಕವಾಗಿರಬೇಕು. ದೂರ ನೀಡುವ ಸಂದರ್ಭದಲ್ಲಿಯೂ ಸಭ್ಯತೆಯನ್ನು ಕಾಯ್ದುಕೊಳ್ಳಬೇಕು. ರಹಸ್ಯ ಕಾಪಾಡುವುದು. ಬ್ಯಾಂಕ್ ಪತ್ರಗಳು ವೈಯಕ್ತಿಕ ಹಣಕಾಸಿನ ಮಾಹಿತಿಯನ್ನು ಒಳಗೊಂಡಿರುತ್ತವೆ. ಆದ್ದರಿಂದ ಇವುಗಳನ್ನು ಸುರಕ್ಷಿತವಾಗಿ ಮತ್ತು ರಹಸ್ಯವಾಗಿ ನಿರ್ವಹಿಸಬೇಕು. ಸರಿಯಾದ ಸಂಬೋಧನೆ ಮತ್ತು ವಿಷಯ. ಪತ್ರವು ಯಾರಿಗೆ ತಲುಪಬೇಕು ಎಂಬುದನ್ನು ಸ್ಪಷ್ಟವಾಗಿಸಬೇಕು. ಉದಾಹರಣೆಗೆ ವ್ಯವಸ್ಥಾಪಕರು. ವಿಷಯದ ಸಾಲಿನಲ್ಲಿ ಪತ್ರದ ಉದ್ದೇಶವು, ಉದಾಹರಣೆಗೆ ಚೆಕ್ ಪುಸ್ತಕದ ವಿನಂತಿಗಾಗಿ ಎಂದು ಕಾಣುವಂತಿರಬೇಕು. ಪುರಾವೆ ಅಥವಾ ದಾಖಲೆ. ಬ್ಯಾಂಕ್ ಪತ್ರಗಳು ಭವಿಷ್ಯದಲ್ಲಿ ಕಾನೂನುಬದ್ಧ ಸಾಕ್ಷಿಯಾಗಿ ಕೆಲಸ ಮಾಡುತ್ತವೆ. ಆದ್ದರಿಂದ ಪ್ರತಿಯೊಂದು ಪತ್ರದ ನಕಲು ಪ್ರತಿಯನ್ನು ಗ್ರಾಹಕರು ತಮ್ಮ ಬಳಿ ಇಟ್ಟುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಸಹಿ. ಬ್ಯಾಂಕ್ ದಾಖಲೆಗಳಲ್ಲಿ ಇರುವ ನಿಮ್ಮ ಅಧಿಕೃತ ಸಹಿಯೇ ಪತ್ರದಲ್ಲಿ ಇರಬೇಕು. ಸಹಿ ತಾಳೆಯಾಗದಿದ್ದರೆ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ. ಇನ್ನು 2ನೇ ಪ್ರಶ್ನೆ. ಬ್ಯಾಂಕ್ ಖಾತೆ ತೆರೆಯುವಾಗ ಒದಗಿಸಬೇಕಾದ ಅಗತ್ಯ ದಾಖಲೆಗಳನ್ನು ವಿವರಿಸಿರಿ. ಅಂದರೆ ಯಾವ ಡಾಕ್ಯುಮೆಂಟ್ ನೀವು ಅಕೌಂಟ್ ಓಪನ್ ಮಾಡೋ ಟೈಮ್ನಲ್ಲಿ ಬ್ಯಾಂಕ್ನಲ್ಲಿ ಕೊಡಬೇಕು. ಮೊದಲನೇದು ಗುರುತಿನ ಪುರಾವೆ. ಖಾತೆದಾರರು ಗುರುತನ್ನು ದೃಢೀಕರಿಸಲು ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ಕೊಡಬೇಕು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಲನಾ ಪರವಾನಗಿ. ವಿಳಾಸದ ಪುರಾವೆ. ಗ್ರಾಹಕರು ವಾಸಿಸುವಂಥ ಸ್ಥಳವನ್ನು ಖಚಿತಪಡಿಸಲು ಯಾವುದಾದ್ರೂ ಒಂದು ದಾಖಲೆಯನ್ನು ಕೊಡಬೇಕು. ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಬಳಕೆದಾರರ ಬಿಲ್ಲುಗಳು, ಬ್ಯಾಂಕ್ ಪಾಸ್ಬುಕ್, ಸ್ಟೇಟ್ಮೆಂಟ್, ಬಾಡಿಗೆ ಒಪ್ಪಂದ. ಭಾವಚಿತ್ರಗಳು. ಇತ್ತೀಚಿನ 2ರಿಂದ 3 ಪಾಸ್ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರಗಳು. ಅಪ್ರಾಪ್ತ ವಯಸ್ಕರು. ಮಗುವಿನ ಜನ್ಮ ಪ್ರಮಾಣಪತ್ರ ಮತ್ತು ಪೋಷಕರ KYC ದಾಖಲೆಗಳು. ವ್ಯಾಪಾರ ಖಾತೆ, GST ನೋಂದಣಿ ಪತ್ರ, ಪಾಲುದಾರಿಕೆ ಪತ್ರ ಅಥವಾ ವ್ಯಾಪಾರ ಪರವಾನಗಿ. ಆನ್ಲೈನ್ ಖಾತೆ. ಡಿಜಿಟಲ್ ಆಗಿ ಖಾತೆ ತೆರೆಯುವಾಗ ವಿಡಿಯೋ KYCಗಾಗಿ ಮೂಲ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಹೊಂದಿರಬೇಕು. ಸೊ ಇಷ್ಟೇನಿದೆ ಇವುಗಳು ಬ್ಯಾಂಕ್ನಲ್ಲಿ ನೀವು ಖಾತೆ ತೆರೆಯುವಾಗ ಕೊಡಬೇಕಾಗಿರುವಂಥ ದಾಖಲೆಗಳು. ಇದು 2 ಪ್ರಶ್ನೆಗಳಲ್ಲಿ ನಿಮಗೆ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಬರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಮತ್ತು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸ್ನ ಜಾಯ್ನ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ.